ನಾನಂತೂ ರೋಹಿತ್ನ ಮದುವೆ ಅಷ್ಟು ಜಲ್ದಿ ಮದುವೆ ವಯಸ್ಸಿಗೆ ಬಂದಂತ ನಂಬಕ್ಕೆ ಆಗಲ್ಲ. ಅಷ್ಟು ಜಲ್ದಿ ಮದುವೆ ವಯಸ್ಸು, ಯಾಕಂದ್ರೆ ಅವನ್ನ ನಾನು ತಡಿ ಮೇಲೆ ಹಾಕೊಂಡು ಮಲಸ್ಕೊತಾ ಇದ್ದೆ. ಅವನಷ್ಟು ನಿದ್ದೆ ಬಿಡ್ಕಾಗಕ್ ನಾನೇ ಕಾರಣ. ಇಷ್ಟು ನಿದ್ದೆ ಮಾಡಿಸ್ಬಿಡ್ತಿದ್ದೆ ಅವನಿಗೆ. ಅದನ್ನ ಬಿಟ್ಟು ಇರ್ತಾನೆ ಇದ್ದಿಲ್ಲ. ಪ್ರತಿ ಟೈಮನ್ನು ಅವ್ರ ಮನೆಗಿದ್ರು ಹೋಗಿ ಕರ್ಕೊಂಡ್ ಬಂದ್ಬಿಡ್ತಿದ್ವಿ ನಾವು. ನಮ್ಮ ಮನೆಗೆ ಊಟ ಮಾಡಿಸ್ತಿದ್ವಿ, ನಮ್ಮ ಮನೆಗೆ ಇರ್ಬೇಕು. ಒಟ್ಟು ಏನಪ್ಪಾ ಅಂದ್ರೆ ನಮ್ಮ ಮಕ್ಳನ್ ತರದೇ ಬೆಳೆಸ್ಬಿಟ್ವಿ ನಾವು. ಅವರು ನಮ್ಮನ್ನ ಏನಂದ್ರೆ ಒಂದು ಅಣ್ಣ ಅತ್ತಿಗೆ ತರದೇ ನೋಡ್ಕೊಂಡ್ಬಿಟ್ವಿ ನಾವು ಅವ್ರನ್ನ. ನಿಮ್ಮ ಮೊಮ್ಮಕ್ಕಳ ಅಂತ ಕೇಳ್ತಿದ್ರು ನಮ್ಮ ಅಪ್ಪಗೆ. ಹೌದು, ಅವರು ನನ್ನ ದೊಡ್ಡ ಮೊಮ್ಮಕ್ಕಳು ಅಂತ ಹೇಳ್ತಾ ಇದ್ರು. ಇನ್ನು ನಮ್ದು ಏನು ಮ್ಯಾರೇಜ್ ಆಗಿರ್ಲಿಲ್ಲ, ನಾವು ಇನ್ನೂ ಚಿಕ್ಕವರೇ ಇದ್ವಿ. ಹಿಂಗಾಗಿ ಅವನು ಹೆಂಗಿತ್ತಂದ್ರೆ ಆ ವಯಸ್ಸಿನಾಗೆ ಅವನಿಗೆ ಜವಾಬ್ದಾರಿ ಇತ್ತು. ಹೆಂಗಂದ್ರೆ ಇವಳು ಇನ್ನೂ 20 ದಿನದ ಪಾಪು ಇತ್ತು. ಅವ್ರ ಮಮ್ಮಿಗೆ ಜಾಬ್ ಸಿಕ್ತು. ಅವ್ರು ನಮ್ಮ ಮನೆಯಲ್ಲೇ ಬಿಟ್ಟೋಗ್ಬಿಟ್ಟಿದ್ರು. ತುಂಬ ಸಣ್ಣವಳು ಇದ್ಲು ಅವಳು. ಆವಾಗಲೇ ಅವನಿಗೆ ಏನಿಲ್ಲ ಅಂದರೂ ಒಂದು 3, 4, 5 ಇಯರ್ಸ್ ಇತ್ತು. ಆವಾಗ ಅವನು ಒಂದು ಸಣ್ಣ ಸೈಕಲ್ ಇತ್ತು. ಆ ಸೈಕಲಲ್ಲಿ ಅವ್ರ ಮಮ್ಮಿ ಈಕಿ ಸ್ಕೂಲಿಗೆ ಹೋಗ್ತಿದ್ಲು, ನಮ್ಮ ಮನೆಯಲ್ಲೇ ಇರ್ತಿದ್ಲು. ಆಕಿ ಪ್ಲೇ ಕ್ಲಾಸ್ ಅಲ್ಲೇ ಇತ್ತು, ಕ್ವಾರ್ಟರ್ಸ್ನಲ್ಲಿ ಸಣ್ಣದೊಂದು ಸ್ಕೂಲ್ ಇತ್ತು. ಆ ಪ್ಲೇ ಕ್ಲಾಸ್ನಲ್ಲಿ ಒಂದು ಸಣ್ಣ ಸೈಕಲ್ ಕೊಡಿಸಿದ್ರು. ಆ ಸೈಕಲಿಗೆ ಬ್ಯಾಗ್ ಹಾಕಿ ಅದರಲ್ಲೆಲ್ಲ ಅವರು ಬಾಕ್ಸ್ ಇಟ್ಟು ಕಳಿಸಿದ್ರು. ಹೊಡ್ಕೊಂಡು ಬರ್ತಿದ್ದ. ತುಂಬ ಖುಷಿ ಅನಿಸ್ತಿತ್ತು. ಭಾಳ ನಗುತ್ತಿದ್ರು. ಅಕ್ಕಪಕ್ಕದವರೆಲ್ಲ ತುಂಬ ಚಡಿಸ್ತಿದ್ರು. ರೋಹಿತ್ ಒಂದು ತಾಳ್ಮೆಯ ಸಾಕಾರ ಮೂರ್ತಿ ಅಂತ ಹೇಳ್ಬೋದು. ಅವನಿಗೆ ಭಾಳಷ್ಟು ತಾಳ್ಮೆ ಇದೆ, ಸಹನೆ ಇದೆ. ಆಮೇಲೆ ಫ್ರೆಂಡ್ಸ್ನ ಅವನು ಭಾಳ ಹಚ್ಕೊಂತಾನೆ. ಸ್ನೇಹಿತರಂದರೆ ಅವನಿಗೆ ತುಂಬ ಪಂಚಪ್ರಾಣ. ಸ್ನೇಹಿತರೊಂದಿಗೆ ಜಸ್ಟು ಸಮಯವನ್ನು ಸ್ನೇಹಿತರೊಂದಿಗೆ ಕಳೀತಾನೆ. ಆಮೇಲೆ ಅವನು ಏನು ಅಂದ್ಕೊಂತಾನಲ್ಲ, ಅವನಿಗೆ ಮನಸ್ಸಿಗೆ ಬಂತಂದರೆ ಅವನು ಎಷ್ಟೇ ಟಫ್ ಇರಲಿ, ಎಷ್ಟೇ ಕಷ್ಟ ಇರಲಿ, ಅದನ್ನು ಅವನು ಸಾಧನೆ ಮಾಡೇ ಮಾಡ್ತಾನೆ. ಅವನು ತುಂಬ ಕೂಲಾಗಿರ್ತಾ ಇದ್ದ. ಯಾವುದಕ್ಕೂ ಇದನ್ನು ಮಾಡ್ಕೊತ ಇರಲಿಲ್ಲ. ಅವ್ನಿಗೆ ಇಷ್ಟಪಟ್ಟ ಊಟ ಮಾಡೋದಂದ್ರೆ ಅನ್ನ ಮೊಸರು ಉಣಿಸ್ಬಿಟ್ರೆ ಆಯ್ತು. ಅವನು ಸುಮ್ಮನೆ ಆರಾಮ ಇದು ಯಾವುದಕ್ಕೂ ಅವನು ರಿಸ್ಕ್ ತೊಗೋಬೇಕು. ಇದು ಅವನು ಸ್ಕೂಲ್ ಡೇಸೆಲ್ಲ ಆಯಿತು. ಈಗಿನ ಮಕ್ಕಳು ಹೇಗೆ ಕಷ್ಟಪಟ್ಟು ಓದ್ತಾರೆ, ಭಾಳ ರಿಸ್ಕಿಂದ ಟೆನ್ಷನಿಂದ, ಅದೇನಿಲ್ಲ. ಅವನು ಆರಾಮ್ ಕೂಲಾಗಿ ಓದ್ತಾ ಇದ್ದ. ಆಮೇಲೆ ಅದು ಕೊಡು ಇದು ಕೊಡು ಅಂತ ಕೇಳ್ತಿಲ್ಲ. ಸ್ವೀಟ್ ಇದ್ಬಿಟ್ರೆ ಅವನಿಗೆ ಆಯ್ತು, ಪಂಚಪ್ರಾಣ ಮುಗೀತು. What about Rohit and his sister? ಅವೆರಡು ಹಾವು ಮುಗಿಸಿ ಇದ್ದಂಗೆ. ಅವು ಫಸ್ಟು ಅಷ್ಟೇ ಅವ್ರು ಎಷ್ಟು ಇದನ್ನು ಮಾಡ್ತಾರೆ ಅಷ್ಟೇ ಪ್ರೀತಿಯಿಂದಿದ್ದಾರೆ. ಅಣ್ಣ ತಂಗಿನ ಬಿಟ್ಕೊಡಲ್ಲ, ತಂಗಿ ಅಣ್ಣನ ಬಿಟ್ಕೊಡಲ್ಲ ಅವರು. ಆಮೇಲೆ ನಮ್ಮ ರೋಹಿತಂದು ಏನಂದರೆ ಏನೇ ಸೆಲೆಕ್ಷನ್ ಇದ್ರು ಕೂಡ ಅವಳದೇ ಫೈನಲ್, ಅವನದೇನೂ ಇಲ್ಲ. ಅಷ್ಟು ಅವನು ಲವ್ ಮಾಡ್ತಾನೆ ಅವಳನ್ನ. ಅವ್ರನ್ನ ಭಗವಂತ ಕೊನೆಯವರೆಗೂ ಅವರಿಬ್ಬರು ಪ್ರೀತಿ ಹಾಗೆ ಇಟ್ಟಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ. ಒಬ್ಬ ಶಿಕ್ಷಕಿ ಅಂದ ತಕ್ಷಣ ಡ್ಯಾನ್ಸ್ ಮಾಡೋದದು ಸಮಾಜದ ಕಣ್ಣು ನಮ್ಮ ಮೇಲಿರುತ್ತೆ. ಬಟ್ ನನ್ನ ಮಗನ ಮದುವೆಯಲ್ಲಿ ನಂದು ವೈಯಕ್ತಿಕ ಜೀವನ, ಆ ಒಂದು ಮೂಮೆಂಟನ್ನು ನಾನು ಇಟ್ಕೊಂಡು ನಾನು ಕಾಯ್ತಾ ಇದ್ದೆ. ನನ್ನ ಮಕ್ಕಳ ಮದುವೆ ಯಾವಾಗ ಬರುತ್ತಾ, ನಾನು ಫುಲ್ ಖುಷಿಯಾಗಿ ನಾನು ಡ್ಯಾನ್ಸ್ ಮಾಡಬೇಕು. ನನಗೆ ಡ್ಯಾನ್ಸ್ ಮಾಡೋದಂದ್ರೆ ತುಂಬ ಇಷ್ಟ. ಚಿಕ್ಕಂದಿನಿಂದ ಅಷ್ಟೇ ರೋಡ್ ಮೇಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಹಾಗಾಗಿ ಆ ಮೂಮೆಂಟ್ಗೋಸ್ಕರ ನಾನು ಕಾಯ್ತಾಯಿದ್ದೆ. ಮದುವೆ ತಯಾರಿ ಅದು ನನಗೆ ಫೈನಾನ್ಷಿಯಲ್ ಇರ್ಬೋದು, ಅದ್ರ ಪ್ರಿಪ್ರೇಷನ್ ಇರ್ಬೋದು, ಅದು ಯಾವುದು ಟೆನ್ಷನ್ ನನಗೆ ಕೊಟ್ಟಿಲ್ಲ. ಫೈನಾನ್ಷಿಯಲ್ ಅವ್ರು ನೋಡ್ಕೊತಾ ಇದ್ರು, ಪ್ರಿಪ್ರೇಷನ್ ಎಲ್ಲ ನಮ್ಮ ರಕ್ಷಣೆ ನೋಡ್ಕೊತಾ ಇದ್ಲು. ಅವ್ನು ನನ್ನ ಮದುವೆ ಆರಾಮ್ ಬಿಡಂತ. ಅವ್ನು ಹೆಂಗಿದ್ನೋ ಹಂಗೆ ನಾನು ನನ್ನ ಮಗನ ಮದುವೆ ಯಾವಾಗ ಬರ್ತದೆ ನಾನು ಫುಲ್ ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ಒಂದೇ ನಂದಿತ್ತು. ಅದು ಬಿಟ್ಟು ಬೇರೆ ಏನೂ ಚಿಂತೆ ಇದ್ದಿಲ್ಲ. मेरा ही जलवा
मेरा ही जलवा, अरे यहाँ भी होगा वहाँ भी होगा, अब तो सारे जहाँ में होगा क्या, मेरा ही जलवा, मेरा ही जलवा। गोड़ी नालो इश्क मिठा, गोड़ी नालो इश्क मिठा, रब्बा लगना किसे नू जावे, गोड़ी नालो इश्क मिठा, गोड़ी नालो इश्क मिठा, गोड़ी नालो इश्क मिठा, रब्बा लगना किसे नू जावे, गोड़ी नालो इश्क मिठा। ಅಮ್ಮ ನನ್ನ ಬಗ್ಗೆ ಫಸ್ಟ್ ಒಂದು ಸ್ವೀಟ್ ಪ್ರಿಯ. ಅವನಷ್ಟು ಕಾಮ್ ಕೂಲ್ ಪರ್ಸನ್ ಯಾರೂ ಇಲ್ಲೇ ಇಲ್ಲ, ಅಷ್ಟು ಟೆನ್ಷನ್ಲೆಸ್ಸು. ಎಲ್ಲದಕ್ಕೂ ಅಮ್ಮ ಅಪ್ಪ ರಕ್ಷಾ, ಅಮ್ಮ ಅಪ್ಪ ರಕ್ಷಾ. ಅವ್ನ ಡಿಸಿಷನ್ಸ್ ಆಯಿತು ಏನೇ ಆದ್ರೂ ಫಸ್ಟು ಎಲ್ಲರಿಗೂ ಕೇಳಿ ಆಮೇಲೆ ಓಕೆನಾ ಅಂತೇಳಿ ಅಷ್ಟು ಪ್ರತಿಯೊಬ್ಬರದ್ದು. ಅವನು ಯಾರಿಗೂ ಜೋರಾಗಿ ಮಾತಾಡೋದಾಗಲಿ, ನಾನಾದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ಜೋರಾಗಿ ಮಾತಾಡೋದಾಗಿಲ್ಲ. ಶಾರ್ಟಾಗಿ ಹೇಳ್ಬೇಕಂತಂದರೆ ಸ್ವೀಟ್, ಕಾಮ್, ಕೈಂಡ್, ಗುಡ್ ಹಾರ್ಟೆಡ್ ಪರ್ಸನ್. ಎಲ್ರಿಗೂ ಅವನಂದರೆ ತುಂಬ ಇಷ್ಟ. ಮಾಡಿದ್ರೆ ಮದುವೆ ವಯಸ್ಸಿಗೆ ಬರುತ್ತೆ, ನೀನ್ ಮದುವೆ ಆಗುತ್ತೆ ಅಂತ. ಈಗಲೂ ಸಣ್ಣ ಹುಡುಗ ತರನೇ ಕಾಣ್ತಾ ಇದೆ ನನಗೆ. ಮದುವೆ ಆಗಿದೆ ಅಂತ ಗೊತ್ತೇ ಇಲ್ಲ. ಈಗಲೂ ಆದ್ರೂ ಅದೇ ಆಟಿಟ್ಯೂಡ್, ಮದುವೆ ಆಯ್ತು ನನ್ಗೆ ಮದುವೆ ಆಗ್ಬಿಡ್ತು, ನಾನು ಇವ್ರು ಮಾತಾಡ್ಸ್ಬಾರ್ದು ಅಂತ ಯಾವ ಆಟಿಟ್ಯೂಡ್ ಇಲ್ಲ. ಎಲ್ಲರ ಜೊತೆಗೆ ಸಪೋರ್ಟಿವ್ ಆಗಿರ್ತಾನೆ. ಇನ್ನು ನಾವು ಮಿಸ್ ಮಾಡ್ಕೋಬೋದೆ, ಫ್ಯಾಮಿಲಿ ಬಂದಿದೆ, ನಾವ್ ಎಲ್ಲಿ ಕರೆದ್ರೆ ಬರ್ತಾನೆ ಎಲ್ಲ ಗೊತ್ತಿಲ್ಲ, ಆದ್ರೂ ಬರ್ತಾನೆ, ನೋ ಪ್ರಾಬ್ಲಮ್. ಅವನಿಗೆ ಬಂದು ಹೇಳ್ದೆ, ಹ್ಞೂ ಅಂದ್ಬಿಡ, ಭಾಳ ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಹೇಳಿದೆ ನಾನು. ಸರಿ ಹೇಳಕ್ಕ ಅಂತ ಮಾತಾಡಿರ್ಲಿಲ್ಲ ಆತ ಪಾಪ. ಮಾತಾಡ್ಬೇಕಕ್ಕ ನಾನು ಅಂತ ಹೇಳ್ದೆ. ಆಯ್ತು ಹೇಳಪ್ಪ, ರೂಮ್ನಲ್ಲಿ ಹೋಗಿ ಮಾತಾಡುವಂತೆ ಅಂತ ಅದನ್ನ ಹೇಳ್ಕೊಂಡ. ಅಕ್ಕ ನಾನು ಮಾತಾಡ್ಬೇಕಕ್ಕ ಸ್ವಲ್ಪ ಅಂದ. ಆಯ್ತು ಹೇಳಿ, ನಾವು ಮಾತಾಡಿಸ್ತೀವಿ ಅಂತ ಹೇಳಿದ್ವಿ ಅಷ್ಟೆ. ಅದೊಂದೇ ಹೇಳ್ದಾತ. ಚೆನ್ನಾಗಿದ್ದಾಳೆ ಹುಡುಗಿ ಮಾತ್ರ, ಭಾಳ ಸಿಂಪಲ್ ಇದ್ದಾಳೆ. ತುಂಬು ಕುಟುಂಬದಲ್ಲಿ ಬೆಳೆದರು, ಹೊರಗಡೆ ಜಾಸ್ತಿ ಓಡಾಡಿಲ್ಲ, ಸ್ವಲ್ಪ ಹೆದರ್ತಾರೆ. ಫುಲ್ ಸೈಲೆಂಟು, ನಮ್ಮಣ್ಣ ಫುಲ್ ಸೈಲೆಂಟು. ನಮ್ಮ ಮನೇಲಿ ಬಂದರೆ ಅವರಿಗೆ ಎಲ್ಲೋ ಜಾತ್ರೆಯಲ್ಲಿ ಬಂದಿನ ಅಂತ ಅನಿಸ್ಬಿಡುತ್ತೆ. ಸೊ ಅವರಿಗೆ ಒಂಥರ ನ್ಯೂ ಎನ್ವಿರಾನ್ಮೆಂಟೇ. ಬಿಕಾಸ್ ನಮ್ಮ ಮನೇಲಿರೋಷ್ಟು ಫ್ರೀ ಆಯಿತು,
ತುಂಬ ಈಸಿನೆಸ್ ಆಯಿತು. ಫುಲ್ ಒಂಥರ ಫ್ರೆಂಡ್ಲಿ ನೇಚರ್ ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ಸಿಂದು. ಸೊ ಅವ್ರಿಗೆ ಇಷ್ಟ ಆಗಿರೋದು, ಅವ್ರಿಗೆ ಏನೇನಿನ್ನ ಮಾಡಬೇಕಂತಿರೋದು ಪ್ರತಿಯೊಂದು ಅವ್ರಿಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಅಂತ ಆಗಲೇ ಹೇಳ್ಬಿಟ್ಟಿದ್ದೀನಿ. ಅವ್ರಿಗೆ ಫುಲ್ ಫ್ರೀಡಮ್, ಅವ್ರಿಗೆ ಇಷ್ಟಪಟ್ಟಂಗೆ ನಮ್ಮ ಮನೇಲಿ ಅಷ್ಟು ಚೆನ್ನಾಗಿ ನನ್ನ ಹೆಂಗೆ ನೋಡ್ಕೊಂಡಿದ್ದೆ ನನಗಿಂತ ತುಂಬ ಚೆನ್ನಾಗೇ ನೋಡ್ಕೋತೀವಿ ನಾವೆಲ್ಲರೂ ಸರಿ. ಕಂಟಿನ್ಯೂಸ್ ಆಗಿ ಥ್ರೂ ಔಟ್ ನಾನಂತೂ ಜೊತೆಗೆ ಇರ್ತೀನಿ ಅವರಿಬ್ಬರ ಜೊತೆಗೆ. ನನ್ನ ಫೇವ್ರೆಟ್ ಥಿಂಗ್ ಏನು ಅಂತಂದರೆ ಅವನು ನನಗೆ ಎಕ್ಸ್ಪ್ರೆಸ್ ಮಾಡಲ್ಲ. ಅವನು ಎಷ್ಟು ನನಗೆ ಕೇರ್ ಮಾಡ್ತಾನೆ, ಇಷ್ಟಪಡ್ತಾನೆ, ಎಷ್ಟು ನನಗೆ ಹಾಗೆ ಇರಲಿ ಹಿಂಗೆ ಇರಲಿ, ನನ್ನ ಡಿಸಿಷನ್ಸ್ನ ಹೆಂಗೆ ರಿಸೀವ್ ಮಾಡ್ತಾನೆ ಅಂತ ಡೈರೆಕ್ಟಾಗಿ ಯಾವತ್ತೂ ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ಇಂಡೈರೆಕ್ಟಾಗಿ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾನೆ. ಬಟ್ ಅವನಿಗೆ ಎಲ್ಲ ಡ್ರೆಸ್ಸಸ್ ರೆಡಿ ಮಾಡಿಟ್ಟಿರ್ತೀವಿ ಅಂದ್ರೂ ರಕ್ಷಾ ಡ್ರೆಸ್ಸಲ್ಲಿ, ಅಮ್ಮ ಡ್ರೆಸ್ಸಲ್ಲಿ, ಎಲ್ಲರೂ ಹಿಂಗೆ ನೀವು ತೊಗೊಂಬರ್ರಿ, ಇಲ್ಲ ನಾನು ಹಿಂಗೆ ನಿಂತ್ಕೋತೀನಿ, ಎಲ್ಲ ನೀವೇ ಸೆಲೆಕ್ಟ್ ಮಾಡಬೇಕು, ಏನಾದ್ರೂ ಇವಾಗ ನೀನು ತಂದು ಕೊಟ್ಟಿಲ್ಲ ನಾನು ಹಿಂಗೆ ನಿಂತ್ಕೋತೀನಿ, ನಾನು ಎದ್ರ ಮೇಲೆ ಅದ್ರ ಮೇಲೆ ನಿಂತ್ಕೊಂಡ್ಬಿಡ್ತೀನಿ ಅಂತ. ಅದೊಂದು ಫನ್ ಇನ್ಸಿಡೆಂಟು. ಅಧ್ಯಾಯವೊಂದು ಆರಂಭವೇ ಆಲಂಗಿಸು ಎನ್ನಲೇ, ಅಭ್ಯಾಸವೊಂದು ಆದಂತಿದೆ ಓಲೈಸಲು ಕಣ್ಣಲೇ, ಹಾಯಾದ ಈ ನಾಳೆಗೆ ಹೀಗೆಂದು ನಾನು ಹೇಳಲೇ, ಸಂಗಾತಿ ಸಂಗಾತಿ ನೀನಾದೆ, ನಾನೀರಾದೆ, ಸಂಗಾತಿ ಸಂಗಾತಿ ನೀನಾದೆ, ನಾನೀರಾದೆ. ಒಳ್ಳೆ ಹುಡುಗ, ಹೆವಿ ಎಮೋಷನಲ್ ಫೆಲೋ, ಮಾತಿಗೆ ಮುಂಚೆ ಹತ್ತು ಬಿಡ್ತಾನೆ ಅಷ್ಟೇ. 3ನೇ ಕ್ಲಾಸಿಂದ ಫ್ರೆಂಡು, ಅವತ್ತು ಕಣ್ಣೀರು ಒರೆಸ್ತಾನೆ, ಆಮೇಲೂ ಒರೆಸ್ತೀವಿ. ನಿನ್ನೆ ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಒಂದು 10 ಸಲ ಹತ್ತಿಯಾನೆ, ಮುಗಿಯೋದ್ರೊಳಗೆ ಅವ್ರು ಒಂದಿಲ್ಲ ಇವರು ಒಂದಿಲ್ಲ ಅಂತ ಮುಗಿಯೋದ್ರೊಳಗೆ ಇನ್ನೂ 10 ಸಲ ಅಳ್ತಾನೆ. ಮುನಿಸಾದಂತೆ ನಾ ಸೋಲಲು, ಸಿಹಿ ಸಾಲೆಲ್ಲವೂ ಮೀಸಲು, ಹೆಗಲಾದಲ್ಲಿ ನಾ ತೂಗಲು, ಹಗುರಾದಂತೆ ಈ ಕಂಗಳು, ಬರಿಗಾಲನ್ನು ನಾನು ಅಣ್ಣ ಅಷ್ಟೊಂದು ನಕ್ಷತ್ರ ಇದ್ರು ನಿನ್ನೆ ಆರಿಸ್ಕೊಂಡಿನಿ ಅಂತ ತೋರಿಸ್ತೈತೆ ಅಂತ. ಏಕೆ ಹೀಗೆ ಸಜ್ಜಾಗುವೆ, ಸಂಗಾತಿ ಸಂಗಾತಿ ನೀನಾದೆ, ನಾನೀರಾದೆ, ಸಂಗಾತಿ ಸಂಗಾತಿ ನೀನಾದೆ, ನಾನೀರಾದೆ. ಅವರೆಲ್ಲ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ನನ್ನ ಫ್ರೆಂಡ್ಸ್ ಮನೆನ. ಬಟ್ ಅವರೆಲ್ಲರೂ ನಮ್ಮ ಮನೆಯವ್ರ ಥರನಾಗಿ ಪ್ರತಿಯೊಂದು ಕೆಲಸದಲ್ಲಾಗಲಿ ಪ್ರತಿಯೊಂದಕ್ಕೂ ನಮ್ಮ ಜೊತೆಗಿದ್ದು ಕೇಳಿ ಅವ್ನು ಎಲ್ಲ ಕೆಲಸ ಮಾಡ್ತಾ ಇರೋಲ್ಲ. ನನ್ನ ಫ್ರೆಂಡ್ಸ್ಗೂ ತುಂಬ 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 ಥ್ಯಾಂಕ್ಸ್. ಅವ್ರಿಗೂ ನಾನು ತುಂಬ ಕಿರ್ಚಾಡ್ಬಿಟ್ಟಿರ್ತೀನಿ, ಸ್ಪೆಷಲಿ ನನ್ನ ಫ್ರೆಂಡ್ಸ್ಗಳಿಗೆ. ಹಂಗೆ ಹಿಂಗೆ ಟೆನ್ಷನಲ್ಲಿ ಎಲ್ರಿಗೂ ಸಾರಿ. ತುಂಬ ಒಳ್ಳೆ ಹುಡುಗಿ. ಇದು ಆನ್ ದ ಸ್ಕ್ರಿಪ್ಟು, ಆಫ್ ದ ಸ್ಕ್ರಿಪ್ಟು ಅವಳ ಹತ್ರ ಬಯಸ್ಕೊಳಕ್ಕಾಗಿಲ್ಲ, ನಾವು ಫ್ರೆಂಡ್ಸ್ ಆಗಿರೋದು. ಒಂದೊಂದ್ಸಲ ಭಾಳ ಜಗಳ ಆಡ್ತಾರೆ, ಒಂದೊಂದ್ಸಲ ಒಬ್ರಿಗೊಬ್ರು ಬಿಟ್ಟಿರೋಕೆ ಆಗೋದಿಲ್ಲ. ಆಮೇಲೆ ನಾವು ಮೊದಲಿಂದ ನೋಡಿರೋ ರೀತಿ ಅವ್ರ ಅಣ್ಣನ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಅವಳಿಗೆ.
ಜಗಳನೂ ಹಂಗೆ ಆಡ್ತಿರ್ತಾರೆ, ಅದೇ ಜೊತೆ ಲವ್ ಆ್ಯಂಡ್ ಕೇರ್ ಇದೆ. ಇವಾಗ ಏನೋ ಫೀಲಿಂಗ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ, ಅಣ್ಣ ಬಿಟ್ಟು ಹೋಗ್ತಾನೋ ಏನೋ. ಅಣ್ಣ ಬಿಟ್ಟು ಹೋಗಲ್ಲ, ಅಣ್ಣ ಮದುವೆ ಆಗ್ತಿದ್ದಾರೆ, ಏನಾಗ್ತಾನೆ ಏನೋ ಅಂತ ಭಯದಲ್ಲಿ ಪಾಪ ಇವಾಗ ಫೀಲ್ ಆಗ್ತಾಳೆ ಹುಡುಗಿ. ಅಣ್ಣಂದು ಪ್ರತಿಯೊಂದು ಮೂಮೆಂಟ್ ಲೈಕ್ ಅವ್ನು ಸ್ಯಾಡ್ ಇದಾನ ಇಲ್ಲ ಅವ್ನು ಖುಷಿಯಾಗಿ ತೋರಿಸ್ಕೊತಾ ಇದ್ರು ಪಾಪ ಅವ್ನು ಬೇಜಾರಲ್ಲಿ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಅಣ್ಣಗೆ ಏನು ಬೇಜಾರಾಗ್ಲಿದ್ದಂಗೆ ಎಲ್ಲ ಮಾಡ್ಕೊಡ್ತಿದ್ದಾಳೆ ರಕ್ಷಾ. ಜಗಮಗಿಸೋ ಸಖಿ ಸಿಹಿ ಗಮನ ಸುಖಿ ಮಧುರ ಗಾನ ಚದುರೆ ಮೌನ ದಿನವೂ ಅರಳುವವು ಜಗಮಗಿಸೋ ಸಖಿ ಸಿಹಿ ಗಮನ ಸುಖಿ. ತುಂಬ ಬೇಜಾರಾಗ್ಬಿಟ್ಟ, ಅವ್ನು ನನ್ನ ಫ್ರೆಂಡ್ಸ್ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ. ಬಟ್ ಅವ್ರ ಫ್ರೆಂಡ್ಸ್ ಬಂದ ತಕ್ಷಣ ಅವ್ನ ಮುಖದಲ್ಲಿ ಅರಳತೆ ಹೆಂಗೆ ಬಂತು ಅಂತಂದರೆ ಅವನಿಗೆ ಜೀವ ಬಂದಂಗೆ ಆಯಿತು. ಅವ್ನ ಫ್ರೆಂಡ್ಸ್ ಅಂದರೆ ಅವ್ನಿಗೆ ತುಂಬ ಇಷ್ಟ. तांबडी चांबडी चमकते उन्हात Time stood still, just like a photograph. You made me feel like this will last forever. Looking in your eyes, I see my whole life. Oh, they say you know it when you know it, and I know. Oh, promise that you hold me close, don't let me go. Don't break it. Love me to my bones. All this time I've wasted. You were right there all along. You and I start gazing, intertwining souls. We were never strangers. You were right there all along. I lose my mind when I'm around you, how I come alive. When I'm without you, I can't help but feel so lost. I wanna give you all I've got. ಸ್ಟಾರ್ಟಿಂಗ್ ಅಣ್ಣನ ಮಾತಾಡ್ಸಿದಾಗ ಹೇಗಿದ್ದೀರಾ ಅಂತ ಕೇಳಿದ್ರು ರೆಸ್ಪಾಂಡ್ ಮಾಡಿರಲಿಲ್ಲ. ಅಷ್ಟೊಂದು ಸೈಲೆಂಟು ಮತ್ತು ಅಷ್ಟು ಇನ್ನೋಸೆಂಟ್ ಅಣ್ಣ. ಸೊ ಬರ್ತಾ ಬರ್ತಾ ನನಗೆ ಯಾರೂ ಅಣ್ಣ ಇಲ್ಲ. ಸೊ ನಾನು ಅವ್ರನ್ನ ಸ್ವಂತ ಅಣ್ಣನಾಗೆ ಅಂದ್ಕೊಂಡು ಐ ಲೈಕ್ ಕಂಪ್ಲೀಟ್ಲಿ ಎಕ್ಸೆಪ್ಟೆಡ್ ಇನ್ ಹ್ಯಾಸ್ ಮೈ ಲೈಕ್ ಓನ್ ಬ್ರದರ್. ಸೊ ನಂಗೆ ತುಂಬ 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 ಖುಷಿ ಆಗ್ತದೆ. ನನಗೆಷ್ಟು ನನ್ನ ಅಣ್ಣನ ಮದುವೆ ಆದರೆ ಎಷ್ಟು ಖುಷಿ ಆಗ್ತದೆ ಅಷ್ಟೇ ಖುಷಿ ಆಗ್ತದೆ. ಸೊ All this time I've wasted. You were right there all along. You and I start gazing, intertwining souls. We were never strangers. You were right there all along. All along. Take my heart, don't break it. Love me to my bones. All this time I've wasted. You were right there all along. ಜಂಪ್ ಹೃದಯವಂತ, ಬಂಗಾರ ಇದ್ದಂಗೆ ಆತ. ಸೈಲೆಂಟ್, ಗುಡ್ ಆರ್ಟೆಡ್, ಇಡಿಯಟ್, ಎಮೋಷನಲ್ ಫೆಲೋ, ಟ್ರೂ ಫ್ರೆಂಡ್, ಶಾಂತಿ ಸ್ವಭಾವದ ಮನುಷ್ಯ.
ಅಷ್ಟು ಪ್ರೀಶಿಯಸ್ಸು, ಅಷ್ಟು ಮುಗ್ಧತೆ ಅವನಲ್ಲಿ. ಒಂದು ವರ್ಡ್ ಅಂದರೆ ಕನ್ನಡದಲ್ಲಿ ಮುಗ್ಧತೆ ಅಂತ ನಾನು ಹೇಳ್ತೀನಿ ಅವನ್ನ, ಇಂಗ್ಲೀಷಲ್ಲಿ ಅಂತಂದರೆ ಕೈಂಡ್ ಹಾರ್ಟೆಡ್ ಪರ್ಸನ್. ವೆರಿ ಪ್ರೀಶಿಯಸ್. ರೋಹಿತ್ ಮತ್ತು ಟೀನಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಅವ್ರದ್ದು ದಾಂಪತ್ಯ ಜೀವನ ಸದಾ ಸುಖವಾಗಿ ಸಂತೋಷಕರವಾಗಿ ಇರಲಿ ಅಂತ ಹೇಳ್ತೀನಿ. ಮ್ಯಾರಿಡ್ ಲೈಫ್. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಹ್ಯಾಪಿ ಮ್ಯಾರೇಜ್ ಲೈಫ್. ಲಾಸ್ಟು ಅಲ್ಲ ಬಟ್ ಲೀಸ್ಟು ಅಲ್ಲ, ಸ್ಪೆಷಲಿ ಕ್ಯಾಮ್ರಾಮನ್ಸ್ ಪ್ರತಿಯೊಬ್ಬ ಅಣ್ಣಂತರಿಗಂತೂ ನಾನು ಅಣ್ಣ ಬರೋಣ ಹಂಗೆ ಹಿಂಗೆ ನಿರಂಜನ್ ಅಣ್ಣ ಆಯಿತು ಅವ್ರ ಜೊತೆ ಬಂದಿರೋ ಪ್ರತಿಯೊಬ್ಬರಿಗೂ ಅವ್ರಿಗೆ ನಾನು ನಮ್ಮ ಅಣ್ಣನ ಹೆಂಗೆ ಟ್ರೀಟ್ ಮಾಡ್ತೀನಿ, ನಮ್ಮ ಅಣ್ಣನ ಫ್ರೆಂಡ್ಸ್ ನಾನು ಸೇಮ್ ಥರನೇ ಟ್ರೀಟ್ ಮಾಡೋದು. ಅವ್ರಿಗೂ ನಾನು ಬರೋಣ ಹೋಗೋಣ ಹಿಂಗಂತ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಫಾರ್ಮಾಲಿಟೀಸ್ ಅಂತೂ ನಾನು ಇಟ್ಕೊಳ್ಳೋದಿಲ್ಲ. ಕ್ಯಾಮ್ರಾಮನ್ಸ್ ಅಣ್ಣ ಅಂತೂ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಯಾಕಂದರೆ ನಾನು ನೋಡ್ದಂಗೆ ಬೇರೆ ಕಡೆ ಅಷ್ಟು ಗಡಿಬಿಡಿ ಮಾಡೋದಾಗಲಿ ಇರುತ್ತೆ, ಇಲ್ಲ ಜಾಸ್ತಿ ತೆಗೆಯೋದಿಲ್ಲ. ಬಟ್ ಇವ್ರು ಹಾಗಲ್ಲ, ವೇಟ್ ಮಾಡ್ತಾರೆ, ನಮಗಾಗಿ ಕಾಯ್ತಾರೆ. ಪ್ರತಿಯೊಂದು ಇವೆಂಟ್ಸ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಎಲ್ಲ ಒಂದು ಶೂಟ್ ಮಾಡ್ಕೊಂಡಾಯಿತು. ಪ್ರತಿಯೊಂದು ಇದು ಟೈಮ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಸಿಕ್ಕ ಒಂದೊಂದು ಸೆಕೆಂಡಲ್ಲೂ ಒಂದೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನನಗಂತೂ ತುಂಬ ಅಂದರೆ ಸ್ಪೆಷಲಿ ಕ್ಯಾಮ್ರಾಮನ್ಸ್ ಅಂದರೆ ತುಂಬ ಖುಷಿ, ಯಾಕಂದರೆ ನನ್ನ ಫೋಟೋಸ್ ಅಂತೂ ನಾನು ಕೇಳ್ತಾನೆ ಇರ್ತೀನಿ.